ಈ ಒಂದು ಸಿನಿಮಾ ಕತೆ ನೀವು ಸಿಂಪಲ್ ಆಗಿ ಅನ್ಕೊಂಡ್ರೆ ಅದು ದೊಡ್ಡ ತಪ್ಪು ಆಗುತ್ತದೆ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನೀಲಕಂಠ ಕನ್ನಡ ಡಬ್ಬಿಂಗ್ ಈ ಸಿನಿಮಾ ಬಂದ ಮೇಲೆ ನಿಜವಾಗ್ಲೂ ಈ ಪಾತ್ರ ಯಾರು ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ತುಂಬ ಕಾಡುತ್ತದೆ. ಈ ಒಂದು ವಿಡಿಯೋ ಕಂಪ್ಲೀಟಾಗಿ ನೋಡಿ. ಇದರಲ್ಲಿ ನಾನು ಈ ಒಂದು ಸಿನಿಮಾದ ಕತೆ, ಟೆಕ್ನಿಕಲ್ ಅಪ್ಡೇಟ್ಸ್ ಮತ್ತು ಹಿಡನ್ ಟ್ರಿಕ್ಸ್ಗಳ ಬಗ್ಗೆ ಶಾಕಿಂಗ್ ಸಂಗತಿಗಳು ನಾನು ನಿಮಗೆ ಅಪ್ಡೇಟ್ಸ್ ಮಾಡ್ತೀನಿ. ಹಾಗೆ ಕಂಪ್ಲೀಟಾಗಿ ನೋಡಿ, ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲನೇದಾಗಿ ಈ ಒಂದು ಸಿನಿಮಾ ಒಂದು ಆ್ಯಕ್ಷನ್ ಡ್ರಾಮಾ ಸಿನಿಮಾವಾಗಿದೆ. ಈ ಒಂದು ಸಿನಿಮಾ ಕತೆ ಹಾಗೂ ಡೈರೆಕ್ಟರ್, ಸ್ಟೋರಿ ರೈಟರ್ ರಾಕೇಶ್ ಮಾಧವನ್ ಅವರು ಮಾಡಿಕೊಟ್ಟಿದ್ದು, ಹಾಗೆ ಪ್ರಮುಖ ನಿರ್ಮಾಪಕರು ಮಾರ್ಪಳ್ಳಿ ಶ್ರೀನಿವಾಸ್ ಹಾಗೂ ಡಿ ವೇಣುಗೋಪಾಲ್ ಅವರು ಈ ಸಿನಿಮಾದ ಪ್ರಮುಖ ನಿರ್ಮಾಪಕರು ಆಗಿದ್ದಾರೆ. ಇದರಲ್ಲಿ ಕಾಣಿಸಿಕೊಳ್ಳುವಂಥ ಪ್ರಮುಖ ಪಾತ್ರಗಳು ಮಾಸ್ಟರ್ ಮಹೇಂದ್ರ, ಯಶ್ನಿ, ಮುತ್ತುರಿಲಾ, ಅನಿಲ್ ಅವರು ಇದರಲ್ಲಿ ಕಾಣಿಸಿಕೊಳ್ಳುವಂಥ ಪ್ರಮುಖ ಪಾತ್ರವನ್ನು ಮಾಡಿದ್ದು. ಕತೆ ತುಂಬ ಚೆನ್ನಾಗಿಯೇ ಒಂದು ಕ್ರೈಮ್ ಆ್ಯಕ್ಷನ್ ಸಿನಿಮಾವಾಗಿದೆ ಅಂತ ಕೂಡ ಹೇಳಬಹುದು. ಇದರಲ್ಲಿ ಕೊಟ್ಟಂಥ ಪಾತ್ರದಲ್ಲಿ ಕೊಟ್ಟಂಥ ಟೈಮಿಂಗ್ ಆಗ್ಬೋದು, ಆ ಒಂದು ರಿಪ್ಲೇಸ್ಮೆಂಟ್ ಪಾಯಿಂಟ್ಸ್ ಆಗ್ಬೋದು, ಮತ್ತು ಪ್ರತಿ ಒಂದೊಂದು ಪಾತ್ರಗಳಿಗೆ ಚೆನ್ನಾಗಿ ಕನ್ಕ್ಲೂಷನ್ ಕೂಡ ಕೊಟ್ಟಿದ್ದಾರೆ ಈ ಒಂದು ಸಿನಿಮಾದಲ್ಲಿ. ಹಾಗೆ ಕತೆ ಪ್ಲೇಸ್ಮೆಂಟ್ ಆಗ್ಬೋದು, ಸಾಂಗ್ಸ್, ಫೈಟಿಂಗ್ ಸೀನ್ಸ್, ಎಮೋಷ್ನಲ್ ಹುಕ್ಸ್ ಚೆನ್ನಾಗಿಯೇ ಬಿಲ್ಡ್ ಮಾಡ್ತಾ ಹೋಗಿದ್ದಾರೆ. ಹಾಗೆ ಈ ಒಂದು ಸಿನಿಮಾದ ಕ್ಯಾಮ್ರಾ ಆಗ್ಬೋದು, ಎಡಿಟರ್ ಕಡೆ ನೋಡಿದರೆ ಶ್ರವಣ್ ಜಿ ಕುಮಾರ್ ಅವರು ಕ್ಯಾಮ್ರಾ ವರ್ಕ್ ಜೊತೆಗೆ ಈ ಸಿನಿಮಾ ಎಡಿಟರ್ ಕೂಡ ಶ್ರವಣ್ ಜಿ ಕುಮಾರ್ ಅವರನ್ನೇ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಸಿನಿಮಾದ ಪ್ರಮುಖ ಸಾಂಗ್ಸ್ ಮಾರ್ಕ್ ಪ್ರಶಾಂತ್ ಅವರು ಸಾಂಗ್ಸ್ ಕಂಪೋಸಿಂಗ್ ಮಾಡಿಕೊಟ್ಟಿದ್ದಾರೆ. ನಂತರ ನಿರ್ಮಾಣ LS ಪ್ರೊಡಕ್ಷನ್ ಅವರ ಕಂಪ್ನಿ ಬ್ಯಾನರ್ ಅಡಿಯಲ್ಲಿ ಈ ಒಂದು ಸಿನಿಮಾ ರೆಡಿಯಾಗಿ ರಿಲೀಸ್ ಕೂಡ ಮಾಡಿದ್ದಾರೆ. ವಿತರಕರು ಗ್ಲೋಬಲ್ ಸಿನಿಮಾಸ್ ಅವರು ಈ ಒಂದು ಸಿನಿಮಾದ ಪ್ರಮುಖ ಡಿಸ್ಟ್ರಿಬ್ಯೂಷನ್ ರೈಟ್ಸ್ ತೆಗೆದುಕೊಂಡು ತೆಲುಗು ಭಾಷೆಯಲ್ಲಿ ಈ ಒಂದು ಸಿನಿಮಾ ಒಂದು ಬೆಸ್ಟ್ ಆ್ಯಕ್ಷನ್ ಕ್ರೈಮ್, ಒಂದು ಒಳ್ಳೆ ರೊಮ್ಯಾಂಟಿಕ್ ಲವ್ ಸೀನ್ಸ್ಗಳಿಗೆ ಹೊಂದಿಕೊಂಡಂಥ ಒಂದು ನೀಲಕಂಠ ಸಿನಿಮಾ ರೆಡಿ ಆಗಿ ರಿಲೀಸ್ ಕೂಡ ಆಗಿದೆ.